ಸಾಲ್ವ್ ಮಾಡಬೇಕಾಗುತ್ತೆ ಅಂತ ಹೇಳಿ ನಾನು ವಿಡಿಯೋ ಮಾಡಿದ್ದೀನಿ. ಏನೇನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗುತ್ತೆ, ಯಾವ ರೀತಿ ಇರುತ್ತೆ ಅಂತ ಹೇಳಿ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ದಯವಿಟ್ಟು ಎಲ್ಲ ಸ್ಕಿಪ್ ಮಾಡಬೇಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ, ಅರ್ಥ ಆಗುತ್ತೆ. ಏನು ಅನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಬೇಕು ಅಂತ ಸೊ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಇಂಟ್ರೆಸ್ಟಿಂಗ್ ಕಂಟೆಂಟ್ ಏನಪ್ಪ ಅಂತ ಹೇಳಿದರೆ, ಸೊ ಹೆಣ್ಮಕ್ಳು ಯೂಟ್ಯೂಬ್ ಚಾನಲ್ ಆರಂಭಿಸಿದ ಮೇಲೆ ಏನೆಲ್ಲ ಪ್ರಾಬ್ಲಮ್ನ ಎದುರಿಸ್ಬೇಕಾಗುತ್ತೆ ಅಂತ ಹೇಳಿ ಒಂದು ಕಂಟೆಂಟ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದು ಕಂಟೆಂಟು ಅನ್ನೋಕ್ಕಿಂತ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಸೊ ಇದು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಹಾಗಾಗಿ ಈ ಕಂಟೆಂಟ್ ಬಗ್ಗೆ ಸ್ವಲ್ಪ ಮಾತಾಡೋಣ, ತಿಳಿಸೋಣ, ಶೇರ್ ಮಾಡೋಣ, ಯಾವ್ಯಾವುದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಪಾಯಿಂಟ್ಸ್ ಮಾಡ್ಕೊಂಬಂದಿದ್ದೀನಿ. ಸೊ ಹೇಳಬೇಕಾದ್ರೆ ಮಿಸ್ ಆಗಬಾರ್ದಲ್ವಾ. ಸೊ ಪಾಯಿಂಟ್ಸ್ ಬರ್ಕೊಂಬಂದು ನಿಮಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಮೊದಲನೇದಾಗಿ ಸಾಮಾಜಿಕ ಒತ್ತಡ, ಟೀಕೆಗಳು. ಸೊ ಮೊದಲನೇದಾಗಿ ಟೈಮ್ ವೇಸ್ಟ್ ಮಾಡಲ್ಲ, ಟಾಪಿಕ್ ಸ್ಟಾರ್ಟ್ ಮಾಡಿರ್ತೀನಿ. ಸಾಮಾಜಿಕ ಒತ್ತಡ ಮತ್ತು ಟೀಕೆಗಳು. ಹೆಣ್ಮಕ್ಳಿಗೆ ಈ ಪ್ಲಾಟ್ಫಾರ್ಮ್ ಸೂಕ್ತವಲ್ಲ, ಇದು ಯೂಟ್ಯೂಬ್ ಹೆಣ್ಮಕ್ಳಿಗಲ್ಲ ಅಂಥೇಳಿ ಸಾಮಾಜಿಕ ಟೀಕೆಗಳನ್ನೂ ಸಹ ಹೆಣ್ಮಕ್ಳು ಕೇಳಬೇಕಾಗುತ್ತೆ. ಒಂದು ಯೂಟ್ಯೂಬ್ ಚಾನಲ್ ಅಂತ ಓಪನ್ ಮಾಡಿದ ಮೇಲೆ ತುಂಬಾ ರಿಸ್ಟ್ರಿಕ್ಷನ್ನು ತುಂಬಾ ಇರುತ್ತೆ ಹೆಣ್ಮಕ್ಳಿಗೆ. ಮೊದಲನೇದಾಗಿ ಬರ್ಬೋದು, ಹೆಣ್ಮಕ್ಳಿಗೆ ಸರಿಯಲ್ಲ, ಇದು ಒಳ್ಳೆ ಪ್ಲೇಸ್ ಅಲ್ಲ ಅನ್ನೋದು ಒಂದು ಹಳೇ ಪದ್ಧತಿ. ಆಮೇಲೆ ಕುಟುಂಬದ ಕೊರತೆ, ಅಂದರೆ ಕುಟುಂಬದ ಇದು ನಾವು ಮೇಯ್ನಾಗಿ ನಾವು ಹೆಣ್ಮಕ್ಳು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀವಿ ಅಂದರೆ ಮೇಯ್ನಾಗಿ ಸಪೋರ್ಟು ಕುಟುಂಬದವ್ರದ್ದೇ ಬೇಕಾಗಿರುತ್ತೆ. ಕೆಲವೊಬ್ಬರಿಗೆ ಕುಟುಂಬದ ಸಪೋರ್ಟ್ ಇರಲ್ಲ. ಸೊ ಅವ್ರಿಗೆ ಇಷ್ಟ ಇರುತ್ತೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಹಾಕೋಕ್ಕೆ, ಬಟ್ ಅದಕ್ಕೆ ಪರ್ಮಿಷನ್ ಕೂಡ ಬೇಕಾಗುತ್ತೆ. ಅದು ಕುಟುಂಬ ಎಲ್ಲರೂ ಸಹ ಪರ್ಮಿಷನ್ ಕೊಡಲ್ಲ, ಬೇಡ ಅದೆಲ್ಲ ಏನಕ್ಕೆ ಬೇಕಾಗೈತಿ ಅಂತೇಳಿ. ಆಮೇಲೆ ಡ್ರೆಸ್ಸು, ಜೀವನ ಶೈಲಿ, ಮಾತಿನ ಶೈಲಿ, ಅಂದರೆ ಕೆಲವೊಬ್ರದ್ದು ಒಬ್ಬೊಬ್ರದ್ದು ಜೀವನ ಶೈಲಿ ಒಂದೊಂದು ಥರ ಇರುತ್ತೆ. ಡ್ರೆಸ್ ಸೆನ್ಸ್ ಬೇರೆ ಇರುತ್ತೆ, ಅವ್ರ ಜೀವನದ ಲೈಫ್ ಸ್ಟೈಲ್ ಬೇರೆ ಇರುತ್ತೆ, ಆಮೇಲೆ ಮಾತಿನ ಸ್ಟೈಲ್ ಬೇರೆ ಇರುತ್ತೆ. ಅವಕ್ಕೆಲ್ಲ ಕಮೆಂಟ್ಸು ಜಾಸ್ತಿ ಆಗುತ್ತೆ. ಅಯ್ಯೋ ಇವಳು ಮಾತಾಡೋದು ನೋಡು, ಇವಳು ಅಕ್ಕನ ಡ್ರೆಸ್ ನೋಡು, ಇವಳು ಏನಾದ್ರು ಲಾಕ್ಸ್ ಮಾಡ್ತಾಯಿದ್ದಾರೆ ಅಂದರೆ ಅಯ್ಯೋ ಇವ್ರ ಜೀವನ ಹಿಂಗ, ಈ ಥರ ಟೀಕೆ ಮಾಡೋರು ಕೂಡ ತುಂಬ ಆಗ್ತಾರೆ. ಇದು ಸಾಮಾಜಿಕ ಒತ್ತಡದ ಟೀಕೆಗಳು. ಇನ್ನು ನೆಕ್ಸ್ಟು ಬ್ಯಾಡ್ ಕಾಮೆಂಟ್ಸ್, ಅಶ್ಲೀಲ ಕಾಮೆಂಟ್. ಇದು ಮೇಯ್ನಾಗಿ ಇತ್ತೀಚೆಗೆ ಅಂತಲ್ಲ, ಯಾವಾಗಲೂ ಇರುತ್ತೆ ಬಿಡಿ. ಹೆಣ್ಮಕ್ಳು ಒಂದು ಏನೋ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದಾರೆ ಅಂದರೆ ಒಂಥರ ಬ್ಯಾಡ್ ಕಮೆಂಟ್ಸ್. ಗಂಡ್ಮಕ್ಳೇ ಮಾಡ್ತಾರೆ ಅಂತ ಹೇಳಲ್ಲ, ಹೆಣ್ಮಕ್ಳು ಕೂಡ ಬ್ಯಾಡ್ ಕಮೆಂಟ್ಸ್ ಮಾಡ್ತಾರೆ ಅಂತಲೇ ನಾನು ಹೇಳ್ತೀನಿ. ಬ್ಯಾಡ್ ಕಮೆಂಟ್ ಜಾಸ್ತಿ ಆಗುತ್ತೆ. ಅಂದರೆ ಅವರು ಅವರು ಇರೋ ಬ್ಯೂಟಿಗಾಗಿರ್ಬೋದು, ಇಲ್ಲ ಅವ್ರು ಮಾತಾಡೋ ಶೈಲಿಗಾಗಿರ್ಬೋದು, ಕೆಟ್ಟದಾಗೆ ಕಮೆಂಟ್ ಮಾಡೋದು, ಕೆಟ್ಟದಾಗಿ ಮಾತಾಡೋದು ತುಂಬ ಆಗುತ್ತೆ. ಮತ್ತು ಇನ್ಸ್ಟಾಗ್ರಾಮಲ್ಲಾಗಲಿ, ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಮಾಡ್ಕೊಂಡಿರ್ತಾರೆ ಅದರಲ್ಲಿ, ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಬಂದು ಅನವಶ್ಯಕವಾಗಿರೋಂತಹ ಕಮೆಂಟ್ಸ್ಗಳು, ಬ್ಯಾಡ್ ಕಮೆಂಟ್ಸ್ ಹಾಕ್ಸೋದು ಜಾಸ್ತಿ ಆಗಿರುತ್ತೆ. ಇನ್ನು ಕಾನ್ಫಿಡೆಂಟ್ ಲೆವೆಲ್ ಕಮ್ಮಿ. ನಮ್ಮ ಹೆಣ್ಮಕ್ಳಿಗೆ ಏನಂದರೆ ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಕಮ್ಮಿ ಇರುತ್ತೆ. ಹಂಗಂತ ಅಯ್ಯೋ ನಮಗಿಲ್ಲ ಆ ಥರ ಏನಿಲ್ಲ ಅಂತ ಹೇಳ್ತಾರೆ. ಸೊ ಖಂಡಿತ 100ರಲ್ಲಿ 1-2 ಮೆಂಬರ್ಸಿಗಾದರೂ ಇದ್ದೇ ಇರುತ್ತೆ. ಅಂದರೆ ಕ್ಯಾಮ್ರಾ ಯಾವ ಥರ ಅಂದರೆ ಕ್ಯಾಮ್ರಾ ಮುಂದೆ ಹೆಂಗೆ ಮಾತಾಡೋದು ಏನು, ಅದು ಸ್ವಲ್ಪ ಭಯ ಇರುತ್ತೆ. ನಾನು ಕೂಡ ಮೊದಲು ಹಂಗೆ ಅನ್ನಿಸ್ತಾ ಇತ್ತು, ನನಗೆ ಅಷ್ಟೊಂದು ಮಾತಾಡೋಕ್ಕೆ ಬರಲ್ಲ, ಏನು ಅನ್ಕೊಂತಾರೋ ನಾನು ಮಾತಾಡೋ ಸ್ಟೈಲಿಗೆ, ಕ್ಯಾಮ್ರಾ ಮುಂದೆ ಹೆಂಗೆ ಮಾತಾಡಬೇಕಪ್ಪ, ನಾನು ಮಾತಾಡಿ ಎಲ್ಲ ವೀಡಿಯೋ ಮಾಡಿದ ಮೇಲೆ ಎಲ್ಲರೂ ನೋಡ್ತಾರೆ, ಏನು ಅನ್ಕೊಂತಾರೋ, ಏನು ಮಾತಾಡ್ತಾರೋ. ಸೊ ನಮ್ಮ ಬಗ್ಗೆ ನಮಗೆ ಸ್ವಲ್ಪ ಕಾನ್ಫಿಡೆಂಟ್ ಲೆವೆಲ್ ಕಮ್ಮಿ ಇರುತ್ತೆ. ನನ್ನ ವಿಡಿಯೋ ನೋಡ್ತಾರೋ ಇಲ್ವೋ, ಅಯ್ಯೋ ಎಲ್ಲೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ ಇದ್ದಾರೆ, ದೊಡ್ಡ ಚೆನ್ನಾಗಿರೋರು ಇದ್ದಾರೆ, ಚಂದ ವೀಡಿಯೋ ಮಾಡಿದ್ದಾರೆ, ನನ್ನೊಂದು ಸಿಂಪಲ್ ವಿಡಿಯೋ ಯಾರು ನೋಡ್ತಾರೆ, ಈ ಥರ ಎಲ್ಲ ನಾವು ಕಾನ್ಫಿಡೆಂಟ್ ಲೆವೆಲ್ ಕಮ್ಮಿ ಮಾಡ್ಕೊತ ಹೋಗ್ತೀವಿ. ಇನ್ನು ಸೆಲ್ಫ್ ಡೌಟು ಅಂದರೆ ಅದೇ, ನಾನು ಮಾಡ್ತಾ ಇರೋದು ಸರಿನಾ ತಪ್ಪಾ, ನಾನು ಈ ವಿಡಿಯೋ ಮಾಡ್ಬೋದಾ ಬಿಡ್ಬೋದಾ, ಈ ಥರ ಒಂಥರ ಹೇಳಿನಲ್ಲ ಕಾನ್ಫಿಡೆಂಟ್ ಲೆವೆಲ್ ಸ್ವಲ್ಪ ಕಮ್ಮಿ ಇರುತ್ತೆ. ಇದು ಕೂಡ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗುತ್ತೆ. ಇನ್ನು ತಾಂತ್ರಿಕ ಕೊರತೆ ಅಂದರೆ ನಾವೊಂದು ವಿಡಿಯೋ ಚಾನಲ್ ಓಪನ್ ಮಾಡಿದ ಮೇಲೆ ಒಂದು ವಿಡಿಯೋ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ಎಡಿಟಿಂಗ್ ಮಾಡೋದಾಗಿರ್ಬೋದು, ತಮ್ಮೇಲ್ ಮಾಡೋದಾಗಿರ್ಬೋದು, ಡಿಸೈನ್ಸು, ಇನ್ನು ಎಕ್ಸ್ಟ್ರಾ ಒಂದು ವಿಡಿಯೋ ಚೆನ್ನಾಗಿ ಬರಬೇಕು ಅಂತ ಹೇಳಿದರೆ ಒಳ್ಳೆ ಎಡಿಟಿಂಗ್ ಇರಬೇಕು, ತಮ್ಮೇಲ್ ಇರಬೇಕು. ಇದೆಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೆ ಗೊತ್ತಿರಲ್ಲ. ಅದಕ್ಕೆ ಅದು ಸಹ ಒಂದು ಕೊರತೆ ಆಗುತ್ತೆ. ಇನ್ನು ಬೇರೆಯವರ ಸಹಾಯ ಬೇಕಾಗುತ್ತೆ. ಅಂದರೆ ಗೊತ್ತಿರೋರು ಮನೆಯಲ್ಲಿ, ಈಗ ಗಂಡಂಗೆ ಗೊತ್ತಿರ್ಬೋದು, ಇಲ್ಲ ಅಣ್ಣ ತಮ್ಮರಿಗೆ ಗೊತ್ತಿರ್ಬೋದು, ಅಕ್ಕ ತಂಗಿರಿಗೆ ಗೊತ್ತಿರ್ಬೋದು. ಸೊ ನಾವೊಂದು ಯೂಟ್ಯೂಬ್ ಚಾನಲ್ ಫ್ಯಾಮಿಲಿಯರು ಓಪನ್ ಮಾಡಬೇಕು ಅಂದರೆ ಕೆಲವೊಬ್ಬರು ಸಹಾಯ ತಗೊಂಡೇ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗ್ ನನಗೂ ಕೂಡ ಈ ತಮ್ಮೇಲೆ ಹಾಕೋದು ಗೊತ್ತಿರಲಿಲ್ಲ. ಸೊ ವಿಡಿಯೋ ಮಾಡ್ಕೊತಾ ಇದ್ದೆ, ಅದು ಅಪ್ಲೋಡ್ ಮಾಡಿಬಿಡ್ತಿದ್ದೆ. ಸೊ ಬರ್ತಾ ನಾನು ಕೂಡ ಯೂಟ್ಯೂಬಲ್ಲಿ ಕಲಿತೆ. ಇದು ಕೂಡ ಒಂದು ಪ್ರಾಬ್ಲಮ್ಮ ಸಾಲ್ವ್ ಮಾಡಬೇಕಾಗುತ್ತೆ. ಇನ್ನು ಸಮಯ ನಿರ್ವಹಣೆ,
ಹೆಣ್ಮಕ್ಳಿಗೆ ತುಂಬಾ ಕೆಲಸ ಅಂದರೆ ನಾವೇನು ಗಂಡ್ಮಕ್ಳು ಮಾಡಲ್ವಾ ಅಂತ. ಸೊ ಹಾಗಲ್ಲ, ನೀವು ಹೊರಗೆ ಹೋಗಿ ದುಡಿದ್ರೆ ಹೆಣ್ಮಕ್ಳು ಮನೆಗಿದ್ದು ದುಡಿತಾರೆ. ಇನ್ನು ಫ್ಯಾಮಿಲಿ ಒಂದು ಮ್ಯಾರಿಡ್ ವುಮೆನ್ ಪ್ಲೇಸಲ್ಲಿ ನಿಂತ್ಕೊಂಡು ಹೇಳಬೇಕು ಅಂದರೆ ಒಬ್ಬ ಹೆಣ್ಮಗಳು ಫ್ಯಾಮಿಲಿ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ಗಂಡರು ನೋಡಬೇಕು, ಅತ್ತ ಮಾವ ನೋಡ್ಕೋಬೇಕು, ಪ್ರತಿಯೊಬ್ಬರು ಫ್ಯಾಮಿಲಿಲಿ ಎಷ್ಟು ಮೆಂಬರ್ಸ್ ಇರ್ತಾರೆ ಎಲ್ಲರೂ ನೋಡಿಕೊಂಡು ಮನೆ ಕೆಲಸ ನೋಡಿಕೊಂಡು ತಮ್ಮದೇ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸ್ಕೊಂಡು ಅದ್ರ ಜೊತೆ ಈ ಚಾನಲ್ನ ಓಪನ್ ಮಾಡಬೇಕು ಅಂತ ಹೇಳಿದಾಗ ತುಂಬಾ ಸಮಯದ ನಿರ್ವಹಣೆ ಮಾಡಬೇಕಾಗುತ್ತೆ. ಅದಕ್ಕೆ ಅಂತಲೇ ಒಂದು ಟೈಮ್ ಕೊಡಬೇಕಾಗುತ್ತೆ, ಅಷ್ಟು ಸುಲಭ ಅಲ್ಲ. ಸೊ ಅದು ಒಂದು ಸ್ವಲ್ಪ ಕೊರತೆ ಆಗುತ್ತೆ. ಆಮೇಲೆ ಇನ್ನು ಜವಾಬ್ದಾರಿ ಅದೇ ಮಕ್ಕಳು ಸೇಮೆ ಹೇಳಿದೆ. ಹಣದ ಕೊರತೆ ಅಂದರೆ ಅಯ್ಯೋ ಈಗ ಹೆಂಗಾಗುತ್ತೆ ಫ್ಯಾಮಿಲಿನೇ ಅಂದರೆ ಅಯ್ಯೋ ನಾನೊಂದು ಚಾನಲ್ ಓಪನ್ ಮಾಡ್ತೀನಿ, ಯೂಟ್ಯೂಬ್ ಚಾನಲ್ಲು, ಅದಕ್ಕೆ ವೀಡಿಯೋ ಹಾಕಬೇಕು, ನನಗೊಂದು ಹೊಸ ಫೋನ್ ಕೊಡಿಸಿ, ನನಗೆ ಹೊಸದೊಂದು ಲೈಟ್ ಕೊಡಿಸಿ, ಹೊಸದು ಒಂದು ಅಂದರೆ ಲೈಟು ಮೈಕು ಏನೋ ನೆಸೆಸಿಟಿಗಳು ಇದ್ದೇ ಇರ್ತವೆ. ಒಂದು ಚಾನಲ್ ಅಂತ ಓಪನ್ ಮಾಡಿದ್ಮೇಲೆ ವಾಯ್ಸ್ ಚೆನ್ನಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಮೈಕ್ ಬೇಕಾಗುತ್ತೆ. ಇನ್ನು ಕ್ಲಾರಿಟಿ ಫೇಸಿಗೆ ಒಂದು ಲೈಟು ಚೆನ್ನಾಗಿ ಫೋಕಸ್ ಬರಬೇಕು ಅಂದರೆ ಒಂದು ಮೊಬೈಲು ಅಂದರೆ ನಮ್ಮ ಹತ್ರ ಕೆಲವೊಬ್ಬರ ಹತ್ರ, ನನ್ನ ಹತ್ರನೂ ಇವಾಗ ಆ್ಯಕ್ಚುಲಿ ಇರೋದು ಅಂಥ ಏನು ಕ್ವಾಲಿಟಿ ಮೊಬೈಲ್ ಅಲ್ಲ, ಏನೋ ಒಂದು 15,000-16,000 ಮೊಬೈಲ್ ಅಷ್ಟೇ ಇದು. ಸೊ ಕ್ಲಾರಿಟಿ ಅದೆಲ್ಲ ಕಮ್ಮಿನೇ ಇರುತ್ತೆ, ಆದರೂ ಮೆಮೊರಿ ಕೂಡ ಕಮ್ಮಿ ಇರುತ್ತೆ. ನಾನು ತೊಗೊಂಡೆ ಅಲ್ಲೇ ಒಂದು 4 ಇಯರ್ಸ್ ಆಯಿತು. ನಿಜಾನೇ ಹೇಳ್ತೀನಿ, ನನಗೆ ಸುಳ್ಳೆಲ್ಲ ಹೇಳೋಕ್ಕೆ ಬರಲ್ಲ, ಅಯ್ಯೋ ನನ್ನ ಹತ್ರ ಆ ಫೋನ್ ಇದೆ ಈ ಫೋನ್ ಇದೆ. ಸೊ ಖಂಡಿತ ಇಲ್ಲ, ಯಾಕೆಂದರೆ ನಾನು ಕೂಡ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಳು, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ನಾನೇನು ಮಾಡ್ತೀನಿ ಅಂದರೆ ಎಡಿಟಿಂಗು ಆಮೇಲೆ ಮಾಡಬೇಕಾದ್ರೇ ಅವು ಎಡಿಟ್ ಎಲ್ಲ ಮಾಡಿದ್ಮೇಲೆ ವಿಡಿಯೋ ಎಲ್ಲ ಮಾಡ್ಕೊಂಡ್ಮೇಲೆ ಮೆಮೊರಿ ಫುಲ್ ಅಂತ ಬರುತ್ತೆ. ನಾನೇನು ಮಾಡಬೇಕು ಅಂದರೆ ಸೊ ವಿಡಿಯೋ ಮಾಡ್ಕೋಬೇಕು, ಅದನ್ನು ಎಡಿಟ್ ಮಾಡ್ಕೋಬೇಕು. ಇನ್ಶಾರ್ಟಲ್ಲೆಲ್ಲ ನಾನು ಮಾಡೋದು ಇನ್ಶಾರ್ಟಲ್ಲೇ ಎಡಿಟ್ ಮಾಡ್ಕೋಬೇಕು. ಆಮೇಲೆ ಇದನ್ನೆಲ್ಲ ಶೇರ್ ಮಾಡ್ಕೋಬೇಕು, ಅಂದರೆ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಬೇಕು. ಆಮೇಲೆ ಇದನ್ನೆಲ್ಲ ಡಿಲೀಟ್ ಮಾಡಬೇಕು. ಆಮೇಲೆ ನಾನು ಹೊಸ ವಿಡಿಯೋ ಮಾಡೋಕ್ಕಾಗೋದು, ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಸೊ ಇದು ನನ್ನ ಪ್ರಾಬ್ಲಮ್ಮು. ಫೋನು ಈ ಥರ ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗುತ್ತೆ. ಇಷ್ಟು. ಇನ್ನು ಆರಂಭಿಕವಾಗಿ ಹಣ ಯಾರೂ ಕೊಡಲ್ಲ. ಅಯ್ಯೋ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾಯಿದ್ದೀನಿ, ನನಗೆ ಅದಕ್ಕೆ ತಗೊಳಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇನ್ನು ನೆಕ್ಸ್ಟು ವ್ಯಂಗ್ಯ ಮಾತು ಅಂದರೆ ಹೆಣ್ಮಕ್ಳು ಚಾನಲ್ಲಾಗಿ ಅಂದರೆ ಕೆಲವೊಬ್ಬರೊಂದು ಚಾನಲ್ ಓಪನ್ ಮಾಡಿದ್ದಾರೆ ಹೆಣ್ಮಕ್ಳು ಅಂದರೆ ಒಂಥರ ವ್ಯಂಗ್ಯವಾಗಿ ಮಾತಾಡೋದು. ಆ ಹೆಣ್ಮಕ್ಳು ಚಾನಲಲ್ಲಿ ಏನಿರುತ್ತೆ, ಅದೇ ಅಡುಗೆ ಮಾಡೋದು, ಮುಖಕ್ಕೆ ಹಚ್ಕೊಳೋದು, ತಲೆಗೆ ಹಚ್ಕೊಳೋದು, ಇದು ಬಿಟ್ಟರೆ ಇನ್ನೇನು ಇರಲ್ಲ. ಮೇಕಪ್ ಇರೋದು ಅದೇ ಇರುತ್ತೆ. ಇದು ಒಂಥರ ಟೀಕೆ ಏನಿರುತ್ತೆ, ಅವೇ ಮಾಡಿದಾಗ ಅಡುಗೆ ಹಾಕ್ತಾಳೆ, ಮಾಡೋ ಕೆಲಸ ಇಲ್ಲ ಮನೆಯಲ್ಲಿ, ಕೇಳೋರು ಯಾರೂ ಇಲ್ಲ, ಗಂಡ ಇವಳು ಹೇಳ್ದಂಗೆ ಕೇಳ್ಕೊಂಡು ಕೂತ್ಕೊತಾನೆ, ಅದಕ್ಕೆ ಚಾನಲ್ ಓಪನ್ ಮಾಡಿದ್ದಾರೆ. ಸೊ ಅವಳಿಗೆ ಅನ್ನೋದ್ರ ಜೊತೆ ಅವ್ರ ಫ್ಯಾಮಿಲಿಗೂ ಅಂದ್ಕೋತಾರೆ. ಬಟ್ ಅವ್ರ ಫ್ಯಾಮಿಲಿಯಲ್ಲಿ ಅವ್ರು ಥಿಂಕ್ ಮಾಡಲ್ಲ, ಅವರು ಏನೋ ಅವರಿಗೂ ಒಂದು ಚಿಕ್ಕ ಆಸೆ ಇರುತ್ತೆ ಹೆಣ್ಮಕ್ಳಿಗೆ, ಹಾಗಾಗಿ ಅವ್ರ ಫ್ಯಾಮಿಲಿ ಸೊ ಬಿಡು ಅಂತ ಹೇಳಿ ಪರ್ಮಿಷನ್ ಕೊಟ್ಟಿರ್ತಾರೆ. ಈ ಥರ ವ್ಯಂಗ್ಯ ಮಾತು ಕೂಡ ಆಡ್ತಾರೆ. ಬಟ್ ಇನ್ನೊಂದು ಏನು ಆಶ್ಚರ್ಯ ಅಂದರೆ ಈ ಹೆಣ್ಮಕ್ಳು ಚಾನಲ್ನ ನೋಡೋದು ಗಂಡು ಮಕ್ಕಳೇ ಜಾಸ್ತಿ ಆಗಿರ್ತಾರೆ. ಸೊ ನಾನು ಹಂಗಂತ ನೀವು ಸೊ ಗಂಡು ಮಕ್ಕಳೇ ವ್ಯಂಗ್ಯವಾಗಿ ಮಾತಾಡ್ತಾರೆ ಅಂತ ನಿಜವಾಗ್ಲೂ ನೀವು ಅಂದ್ಕೋಬೇಡಿ. ಏಕೆಂದರೆ ಒಂದು ಹೆಣ್ಣಿಗೆ ಹೆಣ್ಣೇ ಶತ್ರು. ಸೊ ಒಂದು ಹೆಣ್ಣು ಮಗಳು ಚಾನಲ್ ಓಪನ್ ಮಾಡ್ತಿದ್ದಾಳೆ, ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದಾಳೆ ಅಂದರೆ ಗಂಡು ಮಕ್ಕಳಿಗಿನ ಹೆಚ್ಚಿಗೆ ಹೆಣ್ಮಕ್ಳೇ ಕಮೆಂಟು ಅಂದರೆ ಟೀಕೆ ಮಾಡೋದು. ಅಯ್ಯೋ ಇವಳು ಮಾಡೋ ಕೆಲಸ ಇಲ್ಲ, ಹೇಳಿದ್ನಲ್ಲ. ಸೊ ಈ ಥರ ಕೊಂಕು ಮಾತಾಡೋದು, ಡ್ರೆಸ್ ಬಗ್ಗೆ ಮಾತಾಡೋದ್ರ ಬಗ್ಗೆ ಮಾತಾಡೋದು. ಸೊ ಒಂದು ಹೇರ್ ಸ್ಟೈಲಿಂದ ಹಿಡಿದು ಹಾಕೋನೋ ಸ್ಟಿಕ್ಕರಿಂದ ಹಿಡಿದು ಹಾಕೋನೋ ಬಳೆಯಿಂದ ಹಿಡಿದು ಕಾಮೆಂಟ್ ಮಾಡ್ತಾರೆ ಈ ಜನಗಳು. ಸೊ ಇವನ್ನೆಲ್ಲ ಎದುರಿಸ್ಬೇಕಾಗುತ್ತೆ. ಅದೇ ಅಂದರೆ ಗಂಡು ಮಕ್ಕಳೇ ಜಾಸ್ತಿ. ಅಂದರೆ ನನಗೆ ಅನಿಸಿದ ಮಟ್ಟಿಗೆ ಒಂದು ಸಪೋರ್ಟ್ ಅಂತ ಆಗಿರ್ಬೋದು, ವಿಡಿಯೋ ನೋಡೋದಂತ ಆಗಿರ್ಬೋದು. ಸೊ ಗಂಡು ಮಕ್ಕಳೇ ಜಾಸ್ತಿ, ಹೆಣ್ಮಕ್ಳು ವಿಡಿಯೋ ನೋಡ್ತಾರೆ. ಸೊ ಅದನ್ನು ಬೇರೆ ರೀತಿ ಅರ್ಥ ಮಾಡ್ಕೋಬೇಡಿ. ಸೊ ಅದೇ ಹೇಳಿದ್ನಲ್ಲ, ನೋಡ್ತಾರೆ. ಆಮೇಲೆ ಅದರಲ್ಲೂ ಕೆಲವೊಬ್ಬರು ಬೇರೆ ಒಂಥರ, ಕೆಲವೊಬ್ಬರು ಗಂಡ್ಮಕ್ಳು, ಎಲ್ಲರೂ ಅಲ್ಲ, ಕೆಲವೊಬ್ಬರು ಗಂಡ್ಮಕ್ಳು ಹೆಣ್ಮಕ್ಳನ್ನ ವಿಡಿಯೋ ನೋಡಬೇಕು ಅಂದರೆ ಬೇರೆ ಉದ್ದೇಶದಿಂದನೇ ನೋಡೋಕ್ಕೆ ಇಷ್ಟಪಡ್ತಾರೆ. ಇಷ್ಟೆಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ನಾವು ಒಂದು ಹೆಣ್ಮಕ್ಳು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂದರೆ ನನಗೆ ಅನಿಸಿದ ಮಟ್ಟಿಗೆ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಈ ಟಾಪಿಕ್ನ ಬರ್ಕೊಂಡು ನಿಮಗೆ ಹೇಳಿದ್ದೀನಿ. ಸೊ ಇನ್ನು ಇದನ್ನು ಯಾವ ರೀತಿ ನಾವು ಫೇಸ್ ಮಾಡಬೇಕು ಅಂದರೆ ಇದಕ್ಕೆ ಯಾವ ರೀತಿ ನಾವು ಸೊಲ್ಯೂಷನ್ ಕಂಡುಹಿಡ್ಕೋಬೇಕು ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ, ಏಕೆಂದರೆ ತುಂಬ ಲೆಂತಿ ಆಗಿಬಿಡುತ್ತೆ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ, ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.